ಫೆಬ್ರವರಿ 24 ಸರ್ಜಾಪುರದ ಅಜಿಂ ಪ್ರೇಮ್ಜಿ ಅನ್ನುವಂತಹ ಯೂನಿವರ್ಸಿಟಿಯಲ್ಲಿ ದೊಡ್ಡ ಪ್ರಮಾಣದ ಒಂದು ಪ್ರೊಟೆಸ್ಟ್ ಆಗುತ್ತೆ. ಎಬಿವಿಪಿ ಕಾರ್ಯಕರ್ತರು ಏನು ವಿವಿಯ ಒಳಗಡೆ ನುಗ್ಗಿ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ಏನು ಈ ವಿವಿ ಏನಿದೆ, ವಿವಿಯ ಒಳಗಡೆ ಸ್ಪಾರ್ಕ್ ಅನ್ನುವಂಥ ಒಂದು ಸಂಘಟನೆ ದೇಶದ್ರೋಹಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಪೋಸ್ಟರ್ಗಳನ್ನು ಕೂಡ ಹರಿಬಿಟ್ಟಿತ್ತು. ಆ ಒಂದು ಪೋಸ್ಟರ್ ನೋಡಿದ ತಕ್ಷಣ ಎಬಿವಿಪಿ ಕಾರ್ಯಕರ್ತರು ನಮ್ಮ ಭಾರತ ದೇಶದ ವಿರುದ್ಧವಾಗಿ ಭಾರತದ ನೆಲದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ ಅನ್ನುವಂಥದ್ದನ್ನ ಮನದಲ್ಲಿಟ್ಟುಕೊಂಡು ಹೋಗಿ ಅಲ್ಲಿ ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆ ಮಾಡಿ ವಿವಿಯ ಕೆಲವೊಂದಿಷ್ಟು ಬೋರ್ಡ್ಗಳಿಗೆ ಮಸಿಯನ್ನ ಬಳಿದ್ರು. ಏನು ಬ್ಯಾನ್ ಸ್ಪಾರ್ಕ್ ಅನ್ನುವಂತ ಒಂದು ಬರಹಗಳನ್ನ ಕಪ್ಪು ಮಸಿಯಿಂದ ಬರಹಗಳನ್ನ ಬಳಿದ್ರು. ಅಂದ್ರೆ ಆ ಒಂದು ವಿವಿಯ ಒಳಗಡೆ ಇರುವಂತಹ ಆವರಣ ಏನಿದೆ ಅದರಲ್ಲಿ ಕಬೀರ್ ಅನ್ನುವಂತಹ ಒಂದು ವೇದಿಕೆ ಇದೆ. ಆ ಕಬೀರ್ ಅನ್ನುವಂತ ವೇದಿಕೆಯಲ್ಲಿ ದೇಶದ್ರೋಹಿ ಕಾರ್ಯಕ್ರಮಗಳನ್ನ ಸ್ಪಾರ್ಕ್ ಅನ್ನುವಂತ ಒಂದು ಸಂಘಟನೆ ಮಾಡಲಿಕ್ಕೆ ಆಯೋಜನೆ ಮಾಡಿತ್ತು ಅನ್ನುವಂಥದ್ದು ಕೂಡ ಪೋಸ್ಟರ್ ನಲ್ಲಿ ಕೂಡ ಇತ್ತು. ಹಾಗಾಗಿ ವಿವಿಯ ಏನು ರಿಜಿಸ್ಟರ್ ರಿಷಿಕೇಶ್ ಅವರು ಕೂಡ ಈಗ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಕೂಡ FIR ಅನ್ನ ನೀಡಿದ್ದಾರೆ. ಅಂದ್ರೆ ಯಾರ ವಿರುದ್ಧವಾಗಿ ಅಂದ್ರೆ ಏನು ಆ ವಿವಿಯ ಆವರಣದ ಒಳಗಡೆ ಕಬೀರ್ ಅನ್ನುವಂತಹ ಒಂದು ವೇದಿಕೆಯ ಮೇಲೆ ಸ್ಪಾರ್ಕ್ ಅನ್ನುವಂಥ ಸಂಘಟನೆ ದೇಶದ್ರೋಹಿ ಕಾರ್ಯಕ್ರಮಗಳನ್ನ ಭಾರತದ ಯೋಧರ ವಿರುದ್ಧವಾಗಿ ಆಯೋಜನೆ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿತ್ತು. ಈಗ ಅದೇ ವಿವಿಯ ಏನು ರಿಜಿಸ್ಟರ್ ರಿಷಿಕೇಶ್ ಏನಿದ್ದಾರೆ ಅದೇ ಒಂದು ಸ್ಪಾರ್ಕ್ ಸಂಘಟನೆ ವಿರುದ್ಧವಾಗಿಯೇ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡಿದ್ದಾರೆ. ಅಂದ್ರೆ ಏನು ಸ್ಪಾರ್ಕ್ ಅನ್ನುವಂಥ ಒಂದು ಸಂಘಟನೆ ಏನು ಅವರು ಒಂದು ಪೋಸ್ಟರ್ ಅನ್ನ ಹೊರಡಿಸಿದ್ದಾರೋ ಅದಕ್ಕೂ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಪ್ರತಿ ಬಾರಿನೂ ಕೂಡ ಸ್ಪಾರ್ಕ್ ಅನ್ನುವಂಥ ಸಂಘಟನೆ ನಮ್ಮ ವಿವಿ ಒಳಗಡೆ ಕಬೀರ್ ಅನ್ನುವಂಥ ಒಂದು ವೇದಿಕೆ ಮೇಲೆ ಈ ರೀತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುತ್ತೆ ಅನ್ನುವಂಥದ್ದನ್ನ ಪದೇ ಪದೇ ಪೋಸ್ಟರ್ಗಳನ್ನ ಹರಿಬಿಡ್ತಾ ಇದ್ದಾರೆ. ಹಾಗಾಗಿ ಈ ಸ್ಪಾರ್ಕ್ ಅನ್ನುವಂಥ ಸಂಘಟನೆಗೂ ಮತ್ತೆ ನಮ್ಮ ಒಂದು ಏನು ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ ಏನಿದೆ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ. ಇವರು ಈ ರೀತಿಯಾಗಿ ಪೋಸ್ಟರ್ ಹರಿಬಿಟ್ಟಿದ್ದಕ್ಕೆ ಕೆಲವೊಂದಿಷ್ಟು ಕಾರ್ಯಕರ್ತರು ಏನು ಸಂಘಟನೆಯವರು ನಮ್ಮ ಒಂದು ವಿವಿಯ ಒಳಗಡೆ ನುಗ್ಗಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ವಿವಿಯ ಕೆಲವೊಂದಿಷ್ಟು ವಸ್ತುಗಳಿಗೂ ಕೂಡ ಹಾನಿಯಾಗಿದೆ. ಹಾಗಾಗಿ ಸ್ಪಾರ್ಕ್ ಅನ್ನುವಂಥದ್ದನ್ನ ಅಂದ್ರೆ ನಮ್ಮದು ಯಾವುದೇ ಪರ್ಮಿಷನ್ ಇಲ್ಲದೆ ಮತ್ತೆ ನಮ್ಮ ಒಂದು ವಿವಿಯ ಹೆಸರನ್ನ ಬಳಕೆ ಮಾಡಿ ನಮ್ಮ ವಿವಿಯ ಒಳಗಡೆ ಇರುವಂತಹ ಕಬೀರ್ ಅನ್ನುವಂಥ ಒಂದು ವೇದಿಕೆಯನ್ನ ಏನ್ ಮೆನ್ಷನ್ ಮಾಡಿ ಅವರು ಒಂದು ಪೋಸ್ಟರ್ ಅನ್ನ ಹರಿಬಿಟ್ಟಿದ್ರು. ನಮಗೆ ಅದು ನಮ್ಮ ವಿವಿಗೆ ಅದು ಅವರು ಮಾಡಿರುವಂತಹ ಒಂದು ಇದು ಅಂತಾನೆ ಹೇಳ್ಬೋದು. ಹಾಗಾಗಿ ಅಂತ ಒಂದು ಸಂಘಟನೆಯ ವಿರುದ್ಧವಾಗಿ ನಾವು ಇವತ್ತು ಕ್ರಮವನ್ನ ತೆಗೆದುಕೊಳ್ಬೇಕು. ಹಾಗಾಗಿ ಸ್ಪಾರ್ಕ್ ಅನ್ನುವಂಥ ಒಂದು ಸಂಘಟನೆ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಿ ಅನ್ನುವಂಥದ್ದನ್ನ ಅವರು FIR ಅಲ್ಲಿ ದಾಖಲು ಮಾಡಿದ್ದಾರೆ. ಅಂದ್ರೆ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಸ್ಪಾರ್ಕ್ ಅನ್ನುವಂಥ ಸಂಘಟನೆ ವಿರುದ್ಧವಾಗಿಯೇ ವಿವಿಯ ರಿಜಿಸ್ಟರ್ ರಿಷಿಕೇಶ್ ಅವರು ದೂರನ್ನ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಫೆಬ್ರವರಿ 24 ಸರ್ಜಾಪುರದ ಅಜಿಂ ಪ್ರೇಮ್ಜಿ ಅನ್ನುವಂತಹ ಯೂನಿವರ್ಸಿಟಿಯಲ್ಲಿ ದೊಡ್ಡ ಪ್ರಮಾಣದ ಒಂದು ಪ್ರೊಟೆಸ್ಟ್ ಆಗುತ್ತೆ. ಎಬಿವಿಪಿ ಕಾರ್ಯಕರ್ತರು ಏನು ವಿವಿಯ ಒಳಗಡೆ ನುಗ್ಗಿ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ಏನು ಈ ವಿವಿ ಏನಿದೆ ವಿವಿಯ ಒಳಗಡೆ ಸ್ಪಾರ್ಕ್ ಅನ್ನುವಂಥ ಒಂದು ಸಂಘಟನೆ ದೇಶದ್ರೋಹಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಪೋಸ್ಟರ್ಗಳನ್ನು ಕೂಡ ಹರಿಬಿಟ್ಟಿತ್ತು. ಆ ಒಂದು ಪೋಸ್ಟರ್ ನೋಡಿದ ತಕ್ಷಣ ಎಬಿವಿಪಿ ಕಾರ್ಯಕರ್ತರು ನಮ್ಮ ಭಾರತ ದೇಶದ ವಿರುದ್ಧವಾಗಿ ಭಾರತದ ನೆಲದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ ಅನ್ನುವಂಥದ್ದನ್ನ ಮನದಲ್ಲಿಟ್ಟುಕೊಂಡು ಹೋಗಿ ಅಲ್ಲಿ ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆ ಮಾಡಿ ವಿವಿಯ ಕೆಲವೊಂದಿಷ್ಟು ಬೋರ್ಡ್ಗಳಿಗೆ ಮಸಿಯನ್ನ ಬಳಿದ್ರು. ಏನು ಬ್ಯಾನ್ ಸ್ಪಾರ್ಕ್ ಅನ್ನುವಂತ ಒಂದು ಬರಹಗಳನ್ನ ಕಪ್ಪು ಮಸಿಯಿಂದ ಬರಹಗಳನ್ನ ಬಳಿದ್ರು. ಅಂದ್ರೆ ಆ ಒಂದು ವಿವಿಯ ಒಳಗಡೆ ಇರುವಂತಹ ಆವರಣ ಏನಿದೆ ಅದರಲ್ಲಿ ಕಬೀರ್ ಅನ್ನುವಂತಹ ಒಂದು ವೇದಿಕೆ ಇದೆ. ಆ ಕಬೀರ್ ಅನ್ನುವಂಥ ವೇದಿಕೆಯಲ್ಲಿ ದೇಶದ್ರೋಹಿ ಕಾರ್ಯಕ್ರಮಗಳನ್ನ ಸ್ಪಾರ್ಕ್ ಅನ್ನುವಂತ ಒಂದು ಸಂಘಟನೆ ಮಾಡಲಿಕ್ಕೆ ಆಯೋಜನೆ ಮಾಡಿತ್ತು ಅನ್ನುವಂಥದ್ದು ಕೂಡ ಪೋಸ್ಟರ್ ನಲ್ಲಿ ಕೂಡ ಇತ್ತು. ಹಾಗಾಗಿ ವಿವಿಯ ಏನು ರಿಜಿಸ್ಟರ್ ರಿಷಿಕೇಶ್ ಅವರು ಕೂಡ ಈಗ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಕೂಡ FIR ಅನ್ನ ನೀಡಿದ್ದಾರೆ. ಅಂದ್ರೆ ಯಾರ ವಿರುದ್ಧವಾಗಿ ಅಂದ್ರೆ ಏನು ಆ ವಿವಿಯ ಆವರಣದ ಒಳಗಡೆ ಕಬೀರ್ ಅನ್ನುವಂತಹ ಒಂದು ವೇದಿಕೆಯ ಮೇಲೆ ಸ್ಪಾರ್ಕ್ ಅನ್ನುವಂಥ ಸಂಘಟನೆ ದೇಶದ್ರೋಹಿ ಕಾರ್ಯಕ್ರಮಗಳನ್ನ ಭಾರತದ ಯೋಧರ ವಿರುದ್ಧವಾಗಿ ಆಯೋಜನೆ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿತ್ತು. ಈಗ ಅದೇ ವಿವಿಯ ಏನು ರಿಜಿಸ್ಟರ್ ರಿಷಿಕೇಶ್ ಏನಿದ್ದಾರೆ ಅದೇ ಒಂದು ಸ್ಪಾರ್ಕ್ ಸಂಘಟನೆ ವಿರುದ್ಧವಾಗಿಯೇ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡಿದ್ದಾರೆ. ಅಂದ್ರೆ ಏನು ಸ್ಪಾರ್ಕ್ ಅನ್ನುವಂಥ ಒಂದು ಸಂಘಟನೆ ಏನು ಅವರು ಒಂದು ಪೋಸ್ಟರ್ ಅನ್ನ ಹೊರಡಿಸಿದ್ದಾರೋ ಅದಕ್ಕೂ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಪ್ರತಿ ಬಾರಿನೂ ಕೂಡ ಸ್ಪಾರ್ಕ್ ಅನ್ನುವಂಥ ಸಂಘಟನೆ ನಮ್ಮ ವಿವಿ ಒಳಗಡೆ ಕಬೀರ್ ಅನ್ನುವಂಥ ಒಂದು ವೇದಿಕೆ ಮೇಲೆ ಈ ರೀತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುತ್ತೆ ಅನ್ನುವಂಥದ್ದನ್ನ ಪದೇ ಪದೇ ಪೋಸ್ಟರ್ಗಳನ್ನ ಹರಿಬಿಡ್ತಾ ಇದ್ದಾರೆ. ಹಾಗಾಗಿ ಈ ಸ್ಪಾರ್ಕ್ ಅನ್ನುವಂಥ ಸಂಘಟನೆಗೂ ಮತ್ತೆ ನಮ್ಮ ಒಂದು ಏನು ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ ಏನಿದೆ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ. ಇವರು ಈ ರೀತಿಯಾಗಿ ಪೋಸ್ಟರ್ ಹರಿಬಿಟ್ಟಿದ್ದಕ್ಕೆ ಕೆಲವೊಂದಿಷ್ಟು ಕಾರ್ಯಕರ್ತರು ಏನು ಸಂಘಟನೆಯವರು ನಮ್ಮ ಒಂದು
ವಿವಿಯ ಒಳಗಡೆ ನುಗ್ಗಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ವಿವಿಯ ಕೆಲವೊಂದಿಷ್ಟು ವಸ್ತುಗಳಿಗೂ ಕೂಡ ಹಾನಿಯಾಗಿದೆ. ಹಾಗಾಗಿ ಸ್ಪಾರ್ಕ್ ಅನ್ನುವಂಥದ್ದನ್ನು ಅಂದರೆ ನಮ್ಮದು ಯಾವುದೇ ಪರ್ಮಿಷನ್ ಇಲ್ಲದೆ ಮತ್ತೆ ನಮ್ಮ ಒಂದು ವಿವಿಯ ಹೆಸರನ್ನ ಬಳಕೆ ಮಾಡಿ ನಮ್ಮ ವಿವಿಯ ಒಳಗಡೆ ಇರುವಂತಹ ಕಬೀರ್ ಅನ್ನುವಂಥ ಒಂದು ವೇದಿಕೆಯನ್ನ ಮೆನ್ಷನ್ ಮಾಡಿ ಅವರು ಒಂದು ಪೋಸ್ಟರ್ ಅನ್ನು ಹರಿಬಿಟ್ಟಿದ್ರು. ನಮಗೆ ಅದು ನಮ್ಮ ವಿವಿಗೆ ಅದು ಅವರು ಮಾಡಿರುವಂತಹ ಒಂದು ಇದು ಅಂತಾನೆ ಹೇಳ್ಬೋದು. ಹಾಗಾಗಿ ಅಂತ ಒಂದು ಸಂಘಟನೆಯ ವಿರುದ್ಧವಾಗಿ ನಾವು ಇವತ್ತು ಕ್ರಮವನ್ನು ತೆಗೆದುಕೊಳ್ಬೇಕು. ಹಾಗಾಗಿ ಸ್ಪಾರ್ಕ್ ಅನ್ನುವಂಥ ಒಂದು ಸಂಘಟನೆ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಿ ಅನ್ನುವಂಥದ್ದನ್ನ ಅವರು FIR ಅಲ್ಲಿ ದಾಖಲು ಮಾಡಿದ್ದಾರೆ. ಅಂದ್ರೆ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಸ್ಪಾರ್ಕ್ ಅನ್ನುವಂಥ ಸಂಘಟನೆ ವಿರುದ್ಧವಾಗಿಯೇ ವಿವಿಯ ರಿಜಿಸ್ಟರ್ ರಿಷಿಕೇಶ್ ಅವರು ದೂರನ್ನ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಫೆಬ್ರವರಿ 24 ಸರ್ಜಾಪುರದ ಅಜಿಂ ಪ್ರೇಮ್ಜಿ ಅನ್ನುವಂತಹ ಯೂನಿವರ್ಸಿಟಿಯಲ್ಲಿ ದೊಡ್ಡ ಪ್ರಮಾಣದ ಒಂದು ಪ್ರೊಟೆಸ್ಟ್ ಆಗುತ್ತೆ. ABVP ಕಾರ್ಯಕರ್ತರು ಏನು ವಿವಿಯ ಒಳಗಡೆ ನುಗ್ಗಿ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ಏನು ಈ ವಿವಿ ಏನಿದೆ, ವಿವಿಯ ಒಳಗಡೆ ಸ್ಪಾರ್ಕ್ ಅನ್ನುವಂಥ ಒಂದು ಸಂಘಟನೆ ದೇಶದ್ರೋಹಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಪೋಸ್ಟರ್ಗಳನ್ನು ಕೂಡ ಹರಿಬಿಟ್ಟಿತ್ತು. ಆ ಒಂದು ಪೋಸ್ಟರ್ ನೋಡಿದ ತಕ್ಷಣ ABVP ಕಾರ್ಯಕರ್ತರು ನಮ್ಮ ಭಾರತ ದೇಶದ ವಿರುದ್ಧವಾಗಿ ಭಾರತದ ನೆಲದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ ಅನ್ನುವಂಥದ್ದನ್ನ ಮನದಲ್ಲಿಟ್ಟುಕೊಂಡು ಹೋಗಿ ಅಲ್ಲಿ ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆ ಮಾಡಿ ವಿವಿಯ ಕೆಲವೊಂದಿಷ್ಟು ಬೋರ್ಡ್ಗಳಿಗೆ ಮಸಿಯನ್ನ ಬಳಿದ್ರು. ಏನು ಬ್ಯಾನ್ ಸ್ಪಾರ್ಕ್ ಅನ್ನುವಂತ ಒಂದು ಬರಹಗಳನ್ನ ಕಪ್ಪು ಮಸಿಯಿಂದ ಬರಹಗಳನ್ನ ಬಳಿದ್ರು. ಅಂದ್ರೆ ಆ ಒಂದು ವಿವಿಯ ಒಳಗಡೆ ಇರುವಂತಹ ಆವರಣ ಏನಿದೆ ಅದರಲ್ಲಿ ಕಬೀರ್ ಅನ್ನುವಂತಹ ಒಂದು ವೇದಿಕೆ ಇದೆ. ಆ ಕಬೀರ್ ಅನ್ನುವಂತ ವೇದಿಕೆಯಲ್ಲಿ ದೇಶದ್ರೋಹಿ ಕಾರ್ಯಕ್ರಮಗಳನ್ನ ಸ್ಪಾರ್ಕ್ ಅನ್ನುವಂತ ಒಂದು ಸಂಘಟನೆ ಮಾಡಲಿಕ್ಕೆ ಆಯೋಜನೆ ಮಾಡಿತ್ತು ಅನ್ನುವಂಥದ್ದು ಕೂಡ ಪೋಸ್ಟರ್ ನಲ್ಲಿ ಕೂಡ ಇತ್ತು. ಹಾಗಾಗಿ ವಿವಿಯ ಏನು ರಿಜಿಸ್ಟರ್ ರಿಷಿಕೇಶ್ ಅವರು ಕೂಡ ಈಗ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಕೂಡ FIR ಅನ್ನ ನೀಡಿದ್ದಾರೆ. ಅಂದ್ರೆ ಯಾರ ವಿರುದ್ಧವಾಗಿ ಅಂದ್ರೆ ಏನು ಆ ವಿವಿಯ ಆವರಣದ ಒಳಗಡೆ ಕಬೀರ್ ಅನ್ನುವಂತಹ ಒಂದು ವೇದಿಕೆಯ ಮೇಲೆ ಸ್ಪಾರ್ಕ್ ಅನ್ನುವಂಥ ಸಂಘಟನೆ ದೇಶದ್ರೋಹಿ ಕಾರ್ಯಕ್ರಮಗಳನ್ನ ಭಾರತದ ಯೋಧರ ವಿರುದ್ಧವಾಗಿ ಆಯೋಜನೆ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿತ್ತು. ಈಗ ಅದೇ ವಿವಿಯ ಏನು ರಿಜಿಸ್ಟರ್ ರಿಷಿಕೇಶ್ ಏನಿದ್ದಾರೆ ಅದೇ ಒಂದು ಸ್ಪಾರ್ಕ್ ಸಂಘಟನೆ ವಿರುದ್ಧವಾಗಿಯೇ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡಿದ್ದಾರೆ. ಅಂದ್ರೆ ಏನು ಸ್ಪಾರ್ಕ್ ಅನ್ನುವಂಥ ಒಂದು ಸಂಘಟನೆ ಏನು ಅವರು ಒಂದು ಪೋಸ್ಟರ್ ಅನ್ನ ಹೊರಡಿಸಿದ್ದಾರೋ ಅದಕ್ಕೂ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಪ್ರತಿ ಬಾರಿನೂ ಕೂಡ ಸ್ಪಾರ್ಕ್ ಅನ್ನುವಂಥ ಸಂಘಟನೆ ನಮ್ಮ ವಿವಿ ಒಳಗಡೆ ಕಬೀರ್ ಅನ್ನುವಂಥ ಒಂದು ವೇದಿಕೆ ಮೇಲೆ ಈ ರೀತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುತ್ತೆ ಅನ್ನುವಂಥದ್ದನ್ನ ಪದೇ ಪದೇ ಪೋಸ್ಟರ್ಗಳನ್ನ ಹರಿಬಿಡ್ತಾ ಇದ್ದಾರೆ. ಹಾಗಾಗಿ ಈ ಸ್ಪಾರ್ಕ್ ಅನ್ನುವಂಥ ಸಂಘಟನೆಗೂ ಮತ್ತೆ ನಮ್ಮ ಒಂದು ಏನು ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ ಏನಿದೆ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ. ಇವರು ಈ ರೀತಿಯಾಗಿ ಪೋಸ್ಟರ್ ಹರಿಬಿಟ್ಟಿದ್ದಕ್ಕೆ ಕೆಲವೊಂದಿಷ್ಟು ಕಾರ್ಯಕರ್ತರು ಏನು ಸಂಘಟನೆಯವರು ನಮ್ಮ ಒಂದು ವಿವಿಯ ಒಳಗಡೆ ನುಗ್ಗಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ವಿವಿಯ ಕೆಲವೊಂದಿಷ್ಟು ವಸ್ತುಗಳಿಗೂ ಕೂಡ ಹಾನಿಯಾಗಿದೆ. ಹಾಗಾಗಿ ಸ್ಪಾರ್ಕ್ ಅನ್ನುವಂಥದ್ದನ್ನ ಅಂದ್ರೆ ನಮ್ಮದು ಯಾವುದೇ ಪರ್ಮಿಷನ್ ಇಲ್ಲದೆ ಮತ್ತೆ ನಮ್ಮ ಒಂದು ವಿವಿಯ ಹೆಸರನ್ನ ಬಳಕೆ ಮಾಡಿ ನಮ್ಮ ವಿವಿಯ ಒಳಗಡೆ ಇರುವಂತಹ ಕಬೀರ್ ಅನ್ನುವಂಥ ಒಂದು ವೇದಿಕೆಯನ್ನ ಮೆನ್ಷನ್ ಮಾಡಿ ಅವರು ಒಂದು ಪೋಸ್ಟರ್ ಅನ್ನ ಹರಿಬಿಟ್ಟಿದ್ರು. ನಮಗೆ ಅದು ನಮ್ಮ ವಿವಿಗೆ ಅದು ಅವರು ಮಾಡಿರುವಂತಹ ಒಂದು ಇದು ಅಂತಾನೆ ಹೇಳ್ಬೋದು. ಹಾಗಾಗಿ ಅಂತ ಒಂದು ಸಂಘಟನೆಯ ವಿರುದ್ಧವಾಗಿ ನಾವು ಇವತ್ತು ಕ್ರಮವನ್ನು ತೆಗೆದುಕೊಳ್ಬೇಕು. ಹಾಗಾಗಿ ಸ್ಪಾರ್ಕ್ ಅನ್ನುವಂಥ ಒಂದು ಸಂಘಟನೆ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಿ ಅನ್ನುವಂಥದ್ದನ್ನ ಅವರು FIR ಅಲ್ಲಿ ದಾಖಲು ಮಾಡಿದ್ದಾರೆ. ಅಂದ್ರೆ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಸ್ಪಾರ್ಕ್ ಅನ್ನುವಂಥ ಸಂಘಟನೆ ವಿರುದ್ಧವಾಗಿಯೇ ವಿವಿಯ ರಿಜಿಸ್ಟರ್ ರಿಷಿಕೇಶ್ ಅವರು ದೂರನ್ನ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಫೆಬ್ರವರಿ 24 ಸರ್ಜಾಪುರದ ಅಜಿಂ ಪ್ರೇಮ್ಜಿ ಅನ್ನುವಂತಹ ಯೂನಿವರ್ಸಿಟಿಯಲ್ಲಿ ದೊಡ್ಡ ಪ್ರಮಾಣದ ಒಂದು ಪ್ರೊಟೆಸ್ಟ್ ಆಗುತ್ತೆ. ABVP ಕಾರ್ಯಕರ್ತರು ಏನು ವಿವಿಯ ಒಳಗಡೆ ನುಗ್ಗಿ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ಏನು ಈ ವಿವಿ ಏನಿದೆ ವಿವಿಯ ಒಳಗಡೆ ಸ್ಪಾರ್ಕ್ ಅನ್ನುವಂಥ ಒಂದು ಸಂಘಟನೆ ದೇಶದ್ರೋಹಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಪೋಸ್ಟರ್ಗಳನ್ನು ಕೂಡ ಹರಿಬಿಟ್ಟಿತ್ತು. ಆ ಒಂದು ಪೋಸ್ಟರ್ ನೋಡಿದ ತಕ್ಷಣ ABVP ಕಾರ್ಯಕರ್ತರು ನಮ್ಮ ಭಾರತ ದೇಶದ ವಿರುದ್ಧವಾಗಿ ಭಾರತದ ನೆಲದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ ಅನ್ನುವಂಥ ಮನದಲ್ಲಿಟ್ಟುಕೊಂಡು ಹೋಗಿ ಅಲ್ಲಿ ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆ ಮಾಡಿ ವಿವಿಯ ಕೆಲವೊಂದಿಷ್ಟು ಬೋರ್ಡ್ಗಳಿಗೆ ಮಸಿಯನ್ನ ಬಳಿದ್ರು. ಏನು ಬ್ಯಾನ್ ಸ್ಪಾರ್ಕ್ ಅನ್ನುವಂತ ಒಂದು ಬರಹಗಳನ್ನ ಕಪ್ಪು ಮಸಿಯಿಂದ ಬರಹಗಳನ್ನ ಬಳಿದ್ರು. ಅಂದ್ರೆ ಆ ಒಂದು ವಿವಿಯ ಒಳಗಡೆ ಇರುವಂತಹ ಆವರಣ ಏನಿದೆ ಅದರಲ್ಲಿ ಕಬೀರ್ ಅನ್ನುವಂತಹ ಒಂದು ವೇದಿಕೆ ಇದೆ. ಆ ಕಬೀರ್ ಅನ್ನುವಂತ ವೇದಿಕೆಯಲ್ಲಿ ದೇಶದ್ರೋಹಿ ಕಾರ್ಯಕ್ರಮಗಳನ್ನ ಸ್ಪಾರ್ಕ್ ಅನ್ನುವಂತ ಒಂದು ಸಂಘಟನೆ ಮಾಡಲಿಕ್ಕೆ ಆಯೋಜನೆ ಮಾಡಿತ್ತು ಅನ್ನುವಂಥದ್ದು ಕೂಡ ಪೋಸ್ಟರ್ ನಲ್ಲಿ ಕೂಡ ಇತ್ತು. ಹಾಗಾಗಿ ವಿವಿಯ ಏನು ರಿಜಿಸ್ಟರ್
ರಿಜಿಸ್ಟರ್ ರಿಷಿಕೇಶ್ ಅವರು ಕೂಡ ಈಗ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಕೂಡ FIR ಅನ್ನ ನೀಡಿದ್ದಾರೆ. ಅಂದ್ರೆ ಯಾರ ವಿರುದ್ಧವಾಗಿ ಅಂದ್ರೆ ಏನು ಆ ವಿವಿಯ ಆವರಣದ ಒಳಗಡೆ ಕಬೀರ್ ಅನ್ನುವಂತಹ ಒಂದು ವೇದಿಕೆಯ ಮೇಲೆ ಸ್ಪಾರ್ಕ್ ಅನ್ನುವಂಥ ಸಂಘಟನೆ ದೇಶದ್ರೋಹಿ ಕಾರ್ಯಕ್ರಮಗಳನ್ನ ಭಾರತದ ಯೋಧರ ವಿರುದ್ಧವಾಗಿ ಆಯೋಜನೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿತ್ತು. ಈಗ ಅದೇ ವಿವಿಯ ಏನು ರಿಜಿಸ್ಟರ್ ರಿಷಿಕೇಶ್ ಏನಿದ್ದಾರೆ ಅದೇ ಒಂದು ಸ್ಪಾರ್ಕ್ ಸಂಘಟನೆ ವಿರುದ್ಧವಾಗಿಯೇ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡಿದ್ದಾರೆ. ಅಂದ್ರೆ ಏನು ಸ್ಪಾರ್ಕ್ ಅನ್ನುವಂಥ ಒಂದು ಸಂಘಟನೆ ಏನು ಅವರು ಒಂದು ಪೋಸ್ಟರ್ ಅನ್ನ ಹೊರಡಿಸಿದ್ದಾರೋ ಅದಕ್ಕೂ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಪ್ರತಿ ಬಾರಿನೂ ಕೂಡ ಸ್ಪಾರ್ಕ್ ಅನ್ನುವಂಥ ಸಂಘಟನೆ ನಮ್ಮ ವಿವಿ ಒಳಗಡೆ ಕಬೀರ್ ಅನ್ನುವಂಥ ಒಂದು ವೇದಿಕೆ ಮೇಲೆ ಈ ರೀತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತೆ ಅನ್ನುವಂಥದ್ದನ್ನ ಪದೇ ಪದೇ ಪೋಸ್ಟರ್ಗಳನ್ನ ಹರಿಬಿಡ್ತಾ ಇದ್ದಾರೆ. ಹಾಗಾಗಿ ಈ ಸ್ಪಾರ್ಕ್ ಅನ್ನುವಂಥ ಸಂಘಟನೆಗೂ ಮತ್ತೆ ನಮ್ಮ ಒಂದು ಏನು ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ ಏನಿದೆ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ. ಇವರು ಈ ರೀತಿಯಾಗಿ ಪೋಸ್ಟರ್ ಹರಿಬಿಟ್ಟಿದ್ದಕ್ಕೆ ಕೆಲವೊಂದಿಷ್ಟು ಕಾರ್ಯಕರ್ತರು ಏನು ಸಂಘಟನೆಯವರು ನಮ್ಮ ಒಂದು ವಿವಿಯ ಒಳಗಡೆ ನುಗ್ಗಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ವಿವಿಯ ಕೆಲವೊಂದಿಷ್ಟು ವಸ್ತುಗಳಿಗೂ ಕೂಡ ಹಾನಿಯಾಗಿದೆ. ಹಾಗಾಗಿ ಸ್ಪಾರ್ಕ್ ಅನ್ನುವಂಥದ್ದನ್ನ ಅಂದ್ರೆ ನಮ್ಮದು ಯಾವುದೇ ಪರ್ಮಿಷನ್ ಇಲ್ಲದೆ ಮತ್ತೆ ನಮ್ಮ ಒಂದು ವಿವಿಯ ಹೆಸರನ್ನ ಬಳಕೆ ಮಾಡಿ ನಮ್ಮ ವಿವಿಯ ಒಳಗಡೆ ಇರುವಂತಹ ಕಬೀರ್ ಅನ್ನುವಂಥ ಒಂದು ವೇದಿಕೆಯನ್ನ ಏನು ಮೆನ್ಷನ್ ಮಾಡಿ ಅವರು ಒಂದು ಪೋಸ್ಟರ್ ಅನ್ನ ಹರಿಬಿಟ್ಟಿದ್ರು. ನಮಗೆ ಅದು ನಮ್ಮ ವಿವಿಗೆ ಅದು ಅವರು ಮಾಡಿರುವಂತಹ ಒಂದು ಇದು ಅಂತಾನೆ ಹೇಳ್ಬೋದು. ಹಾಗಾಗಿ ಅಂತ ಒಂದು ಸಂಘಟನೆಯ ವಿರುದ್ಧವಾಗಿ ನಾವು ಇವತ್ತು ಕ್ರಮವನ್ನು ತೆಗೆದುಕೊಳ್ಬೇಕು. ಹಾಗಾಗಿ ಸ್ಪಾರ್ಕ್ ಅನ್ನುವಂಥ ಒಂದು ಸಂಘಟನೆ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಿ ಅನ್ನುವಂಥದ್ದನ್ನ ಅವರು FIR ಅಲ್ಲಿ ದಾಖಲು ಮಾಡಿದ್ದಾರೆ. ಅಂದ್ರೆ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಸ್ಪಾರ್ಕ್ ಅನ್ನುವಂಥ ಸಂಘಟನೆ ವಿರುದ್ಧವಾಗಿಯೇ ವಿವಿಯ ರಿಜಿಸ್ಟರ್ ರಿಷಿಕೇಶ್ ಅವರು ದೂರನ್ನ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.